ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ನಾವೀಗ ಮೇಷರಾಶಿಯವರಿಗೆ 2025 ಸೆಪ್ಟೆಂಬರ್ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ರಾಶಿ ಫಲಗಳು ಹೇಗಿರುತ್ತೆ ಎಂಬುದನ್ನು ತಿಳಿಯೋಣ. ನೋಡಿ, ಮುಖ್ಯವಾಗಿ ಈ ತಿಂಗಳಿನಲ್ಲಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬದಲಾಗುವಂಥ ಗ್ರಹಗಳು, ಕುಜಗ್ರಹ 13ನೇ ತಾರೀಕಿಗೆ ತುಲಾರಾಶಿಗೆ ಪ್ರವೇಶ ಮಾಡ್ತಾನೆ. ಶುಕ್ರಗ್ರಹ 14ನೇ ತಾರೀಕಿಗೆ ಸಿಂಹರಾಶಿ ಪ್ರವೇಶ ಮಾಡ್ತಾನೆ. ಬುಧಗ್ರಹ 15ನೇ ತಾರೀಕಿಗೆ ಕನ್ಯಾ ರಾಶಿ ಪ್ರವೇಶ ಮಾಡ್ತಾನೆ. ಸೂರ್ಯನು 16ನೇ ತಾರೀಕಿಗೆ ಕನ್ಯಾ ರಾಶಿ ಪ್ರವೇಶ ಮಾಡ್ತಾನೆ. ನೋಡಿ, ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾ ಇರ್ತಕ್ಕಂಥ ಗ್ರಹಗಳು ಬುಧ ಮತ್ತು ಸೂರ್ಯ. ಇನ್ನು ಕುಜಗ್ರಹ ಕನ್ಯಾ ರಾಶಿಯಿಂದ ತುಲಾರಾಶಿಗೆ ಹೋಗ್ತಾ ಇರ್ತಕ್ಕಂತಹದ್ದು, ಶುಕ್ರಗ್ರಹ ಕಟಕ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶ ಮಾಡ್ತಾ ಇರ್ತಕ್ಕಂತಹದ್ದು ನಾವು ಮುಖ್ಯವಾಗಿ ನೋಡ್ತೀವಿ. ಹಾಗಾಗಿ ಈ ಬದಲಾಗ್ತಾ ಇರ್ತಕ್ಕಂಥ ಗ್ರಹಗಳು ಮೇಷರಾಶಿಯವರಿಗೆ ಏನು ಫಲಗಳು ಕೊಡುತ್ತೆ, ಈ ಒಂದು ತಿಂಗಳಲ್ಲಿ ಅಂದರೆ ಸೆಪ್ಟೆಂಬರ್ ತಿಂಗಳ ಪೂರ್ತಿ ಕಾಲ ಯಾವ ರೀತಿ ಫಲ ಕೊಡುತ್ತೆ ಅನ್ನುವಂತಹದ್ದನ್ನು ನಾವೀಗ ನೋಡೋಣ. ನೋಡಿ, ಮೊದಲಿಗೆ ನಿಮ್ಮ ಅಭಿವೃದ್ಧಿ ಮತ್ತು ಹಣಕಾಸಿನ ವಿಚಾರ. ನೋಡಿ, ಪ್ರತಿಯೊಬ್ಬರಿಗೂ ಕೂಡ ಹಣಕಾಸು ಅಂದ ತಕ್ಷಣವೇ ಎಲ್ರಿಗೂ ಕೂಡ ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂತಹದ್ದು. ಹಾಗಾಗಿ ಅಭಿವೃದ್ಧಿ ಕೂಡ ಅಷ್ಟೇ ಪ್ರಮಾಣವಾಗಿ ಬೇಕಾಗಿರುತ್ತೆ. ಯಾಕೆಂತಂದರೆ ನಿಮ್ಮ ವೈಯಕ್ತಿಕವಾಗಿ ಯಾವ ರೀತಿ ಬೆಳೀತೀರಾ, ಏನು ಈ ಒಂದು ತಿಂಗಳಲ್ಲಿ ಎಷ್ಟೆಲ್ಲ ಅಭಿವೃದ್ಧಿದಾಯಕವಾದಂತಹ ಫಲಾಫಲಗಳು ಪಡೆಯುವಂತಹ ಯೋಗ ಪ್ರಾಪ್ತಿಗಳು ಸಿಗತ್ತೆ ಅನ್ನುವಂತಹದ್ದು ಬಹುಮುಖ್ಯವಾಗಿ ನಾವು ನೋಡಬೇಕಾಗಿರ್ತಕ್ಕಂತಹದ್ದು. ಆ ಅಭಿವೃದ್ಧಿಗೆ ಜೊತೆಗೆ ಹಣಕಾಸಿನ ಡೆವಲಪ್ಮೆಂಟ್ಸ್. ನೋಡಿ, ಫೈನಾನ್ಸು ನಾನಾ ರೀತಿಯಲ್ಲಿ ಬರುವಂತಹದ್ದಿರುತ್ತೆ, ವಿವಿಧ ರೀತಿಯಲ್ಲಿ. ಅದು ಯಾವ ಮೂಲದಿಂದ ಬರುತ್ತೆ, ಎಷ್ಟು ಪ್ರಮಾಣದಲ್ಲಿ ಬರುತ್ತೆ, ಇಲ್ಲಿ ಗ್ರಹಗಳ ಒಂದು ಫಲ ಯಾವ ರೀತಿ ಕೊಡುತ್ತೆ, ಈ ಹಣಕಾಸಿನ ವಿಚಾರ, ಅಭಿವೃದ್ಧಿ ವಿಚಾರ ಅಂತ ನಾವು ನೋಡಿದ್ರೆ, ನೋಡಿ, ಮುಖ್ಯವಾಗಿ ಇಲ್ಲಿ ಕುಜನ ಸಂಚಾರ ಬಲದಿಂದ ಮತ್ತು ಶುಕ್ರನ ಸಂಚಾರ ಬಲದಿಂದ ನಾವು ನೋಡುವಂತಹದ್ದು ಬರುತ್ತೆ ಹಣಕಾಸಿನ ವಿಚಾರ. ನೋಡಿ, ಇಲ್ಲಿ ನಿಮಗೆ ಪ್ರಾರಂಭದಲ್ಲಿ ವ್ಯವಹಾರಗಳಿಂದ ಮತ್ತು ಮನೆ ಕಡೆಯಿಂದ ಸ್ವಲ್ಪ ಹಣಕಾಸಿನ ಸೌಕರ್ಯಗಳಾಗುವಂತಹದ್ದು, ಮತ್ತು ಭೂಮಿ ಪ್ರಾಪರ್ಟೀಸು ವ್ಯಾಪಾರ ವ್ಯವಹಾರಗಳಿಂದ ಹಣಕಾಸು ಸೌಲಭ್ಯಗಳು ಉಂಟಾಗುವಂತಹದ್ದು ಬರುತ್ತೆ. 14ರ ನಂತರ ವಿಶೇಷವಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂತಹ ಹಣಕಾಸು ಅಂದರೆ LICಯಿಂದ ಯಾವುದನ್ನು ಮೆಚುರಿಟಿ ಆಗ್ತಾ ಇರ್ತಕ್ಕಂತಹ ಫಂಡ್ಸ್ ಆಗಿರ್ಬೋದು, ಇನ್ನು ಬೇರೆ ಬೇರೆ ಈ ಒಂದು ಬ್ಯಾಂಕಿಂಗ್ಗಳಲ್ಲಿ ನೀವು ಡಿಪಾಸಿಟ್ಸ್ ಮಾಡಿರ್ತಕ್ಕಂತಹ ಆಗಿರ್ಬೋದು, ಇಂತಹವುಗಳಿಂದ ನೀವು ಪಡೆಯುವಂತಹ ಒಂದು ಪೂರ್ವ ಪುಣ್ಯ ಫಲದಾಯಕವಾದಂತಹ ಪ್ರಾಪ್ತಿಯ ಹಣ ಸಿಗುವಂತಹದ್ದು ಇಲ್ಲಿ ನೋಡ್ತೀರಾ. ಇನ್ನು ಮಿತ್ರಸ್ಥಾನದಲ್ಲಿ ಒಂದು ರೀತಿಯಲ್ಲಿ ಅನುಕೂಲ ಆಗುವಂತಹದ್ದು. ನೋಡಿ, ಮಿತ್ರರ ಮನಸ್ಥಿತಿ ಚೆನ್ನಾಗಿರುತ್ತೆ, ಅವರ ಜೊತೆ ಒಳ್ಳೆಯ ರೀತಿಯ ಅನ್ಯೋನ್ಯತೆಯ ಸ್ನೇಹ ಭಾವ ಇರ್ತಕ್ಕಂತಹದ್ದು, ಅವರಿಂದ ದುಡ್ಡು ಕಾಸು ಬರುವಂತಹ ಸಾಧ್ಯತೆ ಇಲ್ಲಿ ಸಿಗತ್ತೆ. ಈ 13ರ ನಂತರ ಈ ಒಂದು ಹಣಕಾಸಿನ ಬದಲಾವಣೆ ಆಗುತ್ತೆ. ದಾಂಪತ್ಯ ಸ್ಥಾನದಲ್ಲಿ ಗಂಡ ಹೆಂಡತಿಯರ ಒಂದು ಸಹಬಾಳ್ವೆಯಿಂದ ಬರುವಂತಹ ಹಣಕಾಸಿನ ಸೌಲಭ್ಯಗಳು ಕೂಡ ಉತ್ತಮವಾದಂತಹ ಇಂಪ್ರೂವ್ಮೆಂಟ್ಸ್ ಇರುತ್ತೆ. 23ರ ನಂತರ ತುಂಬ ಜಾಗೃತೆಯಿಂದ ಇರಬೇಕು. ನೋಡಿ, ಬರುವಂತಹ ಹಣಕಾಸು ಸೌಲಭ್ಯಗಳು, ವೈಯಕ್ತಿಕವಾದಂಥ ಅಭಿವೃದ್ಧಿ ವಿಚಾರ, ಸ್ವಲ್ಪ ಹುಡುಕು ಟೆನ್ಷನ್ ಜಾಸ್ತಿ ಇರೋದು, ದುಡ್ಡಿನಿಂದ ವೈಪರೀತ್ಯ ಆಗುವಂತಹದ್ದು, ಈ ಒಂದು ಹಣಕಾಸಿನ ವಿಚಾರದಲ್ಲಿ ಯಾವುದೋ ಒಂದು ತೊಂದರೆಯನ್ನು ಅನುಭವಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ತುಂಬ ಜಾಗೃತಿಯಿಂದ ಇರಬೇಕು 23ರ ನಂತರ. ಹಾಗಾಗಿ ಈ ಸಮಯದಲ್ಲಿ ವೈಪರೀತ್ಯ ಕಾಣಿಸಿದರೆ ನೀವು ದುರ್ಗಾದೇವಿ ಆರಾಧನೆ ಮಾಡುವಂತಹದ್ದು, ಶಕ್ತಿ ಮಾತೆಯ ದರ್ಶನ ಮಾಡುವಂತಹದ್ದು ಮಾಡೋದರಿಂದ ಈ ಒಂದು ಹಣಕಾಸಿನ ವೈಪರೀತ್ಯ ಉಂಟಾಗೋದಿಲ್ಲ. ಇನ್ನು ನಿಮ್ಮ ಪ್ರಯತ್ನಗಳು. ನೋಡಿ, ವಿಶೇಷವಾಗಿ ನಾವು ಪ್ರಯತ್ನಗಳು ಮಾಡುವಂತಹದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ನಮ್ಮ ಭಾತೃಸ್ಥಾನ, ನೋಡಿ, ಅಣ್ಣ ತಮ್ಮಂದಿರು ಇರ್ತಾರೆ, ಅಕ್ಕ ತಂಗಿಯರು ಇರ್ತಾರೆ, ಮನೆ ಕಡೆ ತಂದೆ ತಾಯಿ ಇರ್ತಕ್ಕಂಥ ಸ್ಥಾನ, ಸ್ವಸ್ಥಾನ, ಈ ಒಂದು ವಿಚಾರಗಳಲ್ಲಿ ಯಾವ ರೀತಿ ಫಲಾಫಲಗಳು ಹೇಗಿರುತ್ತೆ ಅನ್ನುವಂತಹ ವಿಚಾರ ನಾವು ನೋಡೋಣ. ನೋಡಿ, ಮುಖ್ಯವಾಗಿ ನಿಮ್ಮ ಪ್ರಯತ್ನ ಕಾರ್ಯಕ್ಕೆ ವಿಶೇಷವಾಗಿ ಗುರುವಿನ ಸೌಖ್ಯ ತುಂಬ ಚೆನ್ನಾಗಿ ಪ್ರಧಾನವಾಗಿ ಸಿಗುತ್ತೆ. ಹಾಗಾಗಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು, ದೊಡ್ಡ ದೊಡ್ಡ ಕಂಪ್ನಿಗಳನ್ನು ಕಟ್ಟುವಂತಹ ಪ್ರಯತ್ನಗಳಾಗತ್ತೆ ಮೇಷರಾಶಿಯವರಿಗೆ. ಮತ್ತು ಒಂದು ದೊಡ್ಡವರ ಒಂದು ಸಹಕಾರ, ಸಪೋರ್ಟ್ ಸಿಗುವಂತಹದ್ದು, ಗುರುಗಳ ಆಶೀರ್ವಾದ, ಅನುಕೂಲ ಸಿಗೋದರಿಂದ ನಿಮ್ಮ ಪ್ರಯತ್ನ ಕಾರ್ಯಕ್ಕೆ ಬಲ ಸಿಗತ್ತೆ. ಮತ್ತು ನಿಮ್ಮ ಒಂದು ಈ ಭಾತೃಸ್ಥಾನ ಅಂದರೆ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರ ಮಧ್ಯೆ ಏನಾದರೂ ವ್ಯಾವಹಾರಿಕವಾಗಿ ಡೆವಲಪ್ಮೆಂಟ್ ಮಾಡಿಕೊಳ್ಳುವಂತಹ ವಿಚಾರ, ಭೂಮಿ ಪ್ರಯತ್ನಗಳು, ವ್ಯಾಪಾರ ವ್ಯವಹಾರ ಪ್ರಯತ್ನಗಳು, ಮತ್ತು ಒಂದು ಅಧಿಕಾರವನ್ನು ಸ್ವೀಕರಿಸುವಂತಹ ಸ್ಥಾನಮಾನಗಳನ್ನು
ಪಡೆಯುವಂತಹ ಯೋಗ ಪ್ರಾಪ್ತಿಗಳು ಚೆನ್ನಾಗಿರುತ್ತೆ. ಇನ್ನು ಸ್ವಸ್ಥಾನದಲ್ಲಿ ವಿಶೇಷವಾಗಿ ಸ್ವಲ್ಪ ಹಣಕಾಸಿನ ಅಭಿವೃದ್ಧಿ ಅಂದರೆ ಭೂಮಿ ಪ್ರಯತ್ನ, ಮನೆ ಕಟ್ಟುವಂಥ ವಿಚಾರ ಇರ್ಬೋದು ಅಥವಾ ಮನೆಯ ವಿಚಾರದಲ್ಲಿ ಸರಿಪಡಿಸುವಂತಹ ಒಂದು ಬದಲಾವಣೆಯ ಪ್ರಯತ್ನಗಳು ಪ್ರಾರಂಭದ ದಿನದಲ್ಲಿ ನಡೆಯುತ್ತೆ. ಹಾಗಾಗಿ ಉತ್ತಮವಾಗಿದೆ. ಈ ವಿಚಾರದಲ್ಲಿ ಅಷ್ಟೊಂದು ತೊಂದರೆಗಳಿರ್ತಕ್ಕಂತಹದ್ದೇನಿಲ್ಲ. ಇನ್ನು ವಿಶೇಷವಾಗಿ ಮಕ್ಕಳ ವಿಚಾರ ನೋಡಿ, ಎಲ್ಲರಿಗೂ ಮಕ್ಕಳು ದೊಡ್ಡ ತಲೆನೋವಾಗ್ಬಿಟ್ಟಿರುತ್ತೆ. ಈ ಶಾಲಾ ಕಾಲೇಜುಗಳಿಗೆ ಮಕ್ಕಳು ಹೋಗ್ತಾ ಇರ್ತಾರೆ, ಹೇಳಿದ ಮಾತು ಕೇಳಲ್ಲ. ಅವರು ಅವ್ರದ್ದೇ ಆದಂತಹ ರೀತಿಯಲ್ಲಿ ಚಟುವಟಿಕೆಗಳು, ಆಟ ಪಾಠ, ಸಮಯ ವ್ಯಯ ಮಾಡಿಕೊಳ್ಳುವಂತಹದ್ದು, ವಿದ್ಯಾಭ್ಯಾಸದ ಮೇಲೆ ಇಂಟ್ರೆಸ್ಟ್ ಇಲ್ದಿರ ಇರ್ತಕ್ಕಂತಹದ್ದು. ಎಲ್ಲರೂ ಹೇಳ್ತಾ ಇರ್ತಾರೆ, ನಮ್ಮ ಮಕ್ಕಳು ಓದೋದೇ ಇಲ್ಲ, ಹಠ ಜಾಸ್ತಿ, ಮಂಡಿತನ ಜಾಸ್ತಿ, ಈ ರೀತಿ ವೈಪರೀತ್ಯದ ಮಾತುಗಳನ್ನ ಹೇಳ್ತಾ ಇರ್ತಾರೆ ಮಕ್ಕಳ ವಿಚಾರದಲ್ಲಿ. ಹಾಗಾಗಿ ಈ ಒಂದು ತಿಂಗಳಲ್ಲಿ ಮಕ್ಕಳ ವಿಚಾರದಲ್ಲಿ ಹೇಗಿರುತ್ತೆ ಅಂತ ನೋಡಿದ್ರೆ, ಮತ್ತು ಅವರ ಒಂದು ಯಾರ್ಯಾರು ವಿದ್ಯಾಭ್ಯಾಸದಲ್ಲಿರ್ತಾರೆ, ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಈ ಒಂದು ಮೇಷರಾಶಿಯವರಿಗೆ ಹೇಗಿರುತ್ತೆ, ಮತ್ತು ಅವರ ಒಂದು ಸುಖ, ನೆಮ್ಮದಿ, ಸ್ನೇಹಿತರು, ಮಿತ್ರರ ವಿಚಾರ ಹೇಗಿರುತ್ತೆ ಅಂತ ನೋಡಿದ್ರೆ, ವಿಶೇಷವಾಗಿ ವಿದ್ಯಾಭ್ಯಾಸದ ವಿಚಾರದಲ್ಲಿ ತುಂಬ ಮಿಶ್ರವಾದಂತಹ ಫಲಗಳು, ಮಕ್ಕಳ ವಿಚಾರದಲ್ಲಿ ತುಂಬ ಮಿಶ್ರವಾದಂಥ ಫಲಗಳು ಇರುತ್ತೆ. ನೋಡಿ, ಈ ತಿಂಗಳಲ್ಲಿ ಯಾರೆಲ್ಲ ಮೇಷರಾಶಿಯವರಿದ್ದಾರೆ ಅವರ ಮಕ್ಕಳಲ್ಲಿ ತುಂಬ ನಾನಾ ರೀತಿಯ ಒಂದು ವೈಪರೀತ್ಯ ಚಟುವಟಿಕೆಗಳು ನಡೆಯುತ್ತೆ. ಯಾಕೆ ಅಂತಂದರೆ ಶುಕ್ರ, ಕೇತು ಮತ್ತು ಬುಧ ಗ್ರಹ, ಸೂರ್ಯ 4 ಗ್ರಹಗಳ ಯತಿ ಆಗ್ತಾ ಇರ್ತಕ್ಕಂಥದ್ದು ಸಿಂಹರಾಶಿಯಲ್ಲಿ ನಡೀತಾ ಇದೆ. ಹಾಗಾಗಿ ಮಿಶ್ರ ಫಲಗಳನ್ನ ಪಡೆಯುವಂತಹದ್ದಿರುತ್ತೆ. ಮಕ್ಕಳು ಎಲ್ಲಾದರೂ ಟ್ರಿಪ್ಪುಗಳು ಹೋಗುವಂಗಿದ್ರೆ ಕಲಿಸೋದು ಬೇಡ. ಏಕೆಂತಂದರೆ ಈ ಒಂದು ಜಲಪ್ರಳಯಗಳು ಜಾಸ್ತಿ ಆಗ್ತಾ ಇದೆ, ಮಳೆ ವಿಪರೀತ ಆಗ್ತಾ ಇರ್ತಕ್ಕಂತಹದ್ದು. ಹಾಗಾಗಿ ನೀರಿನಲ್ಲಿ ಈಜಕ್ಕೆ ಹೋಗಿ ಅವರಿಗೆ ಪ್ರಾಣಕ್ಕೆ ಕುತ್ತು ತಂದುಕೊಳ್ಳುವಂತಹ ಸ್ಥಿತಿಗಳು ಇರುತ್ತೆ. ಹಾಗಾಗಿ ಈ ವಿಚಾರದಲ್ಲೂ ಕೂಡ ಮಕ್ಕಳನ್ನು ಕೇರ್ಫುಲ್ಲಾಗಿ ನೋಡ್ಕೊಳ್ಳುವಂತಹದ್ದು ತುಂಬ ಉತ್ತಮವಾಗಿರುತ್ತೆ. ಮತ್ತು ಅಷ್ಟೇ ಅಭಿವೃದ್ಧಿದಾಯಕ ಫಲಗಳು ಪಡೆಯುವಂತಹದ್ದು ಕೂಡ ಇರುತ್ತೆ. ನೋಡಿ, ವಿದ್ಯಾರ್ಥಿಗಳಿಗೆ ಬಹಳಷ್ಟು ಚೇಂಜಸ್ ಸಿಗುತ್ತೆ. ಏಕೆಂತಂದರೆ ಬುಧ ಮತ್ತು ಸೂರ್ಯ ನೋಡಿ, ಸೂರ್ಯ ಸ್ವಸ್ಥಾನದಲ್ಲಿರ್ತಕ್ಕಂಥದ್ದು ಮತ್ತು ಬುಧ ಶುಕ್ರ ಶುಭಗ್ರಹಗಳು ಸೇರ್ತಾ ಇರ್ತಕ್ಕಂತಹದ್ದು ಉತ್ತಮ ಫಲ ಇದೆ. ಸ್ವಲ್ಪ ಒತ್ತಡದ ಟೆನ್ಷನ್ ಇರುತ್ತೆ, ಕೇತು ಸಂಚಾರ, ರಾಹು ದೃಷ್ಟಿ ಇರೋದ್ರಿಂದ. ಹಾಗಾಗಿ ಸ್ವಲ್ಪ ಸರ್ಪಶಾಂತಿ ಪರಿಹಾರ ಮಾಡ್ಕೊಳ್ಳೋದು ಒಳ್ಳೆಯದು. ಏಕೆಂತಂದರೆ ರಾಹು ಕೇತು ದೃಷ್ಟಿಯಿಂದ ಹೊಡೆತಗಳು ಬೀಳುವಂತಹದ್ದಿರುತ್ತೆ. ಇನ್ನು ವಿವಾಹ, ದಾಂಪತ್ಯ ಮತ್ತು ಆರೋಗ್ಯ ವಿಚಾರ ನೋಡಿ, ವಿವಾಹ ದಾಂಪತ್ಯದಲ್ಲಿರ್ತಕ್ಕಂಥವರಿಗೆ ಆರೋಗ್ಯ ವಿಚಾರ, ಈ ವಿಚಾರದಲ್ಲಿ ಏನಪ್ಪ ಇದೆ ಅಂತ ನೋಡಿದ್ರೆ, ನೋಡಿ, ವಿವಾಹ ಆಗದಿರತಕ್ಕಂಥವ್ರು ಭಾಳಷ್ಟು ಜನ ನೋಡಿ, ಮೇಷರಾಶಿಯವರು ಹಠ ಮಂಡಿತನ ಜಾಸ್ತಿ. ಏಕೆಂತಂದರೆ ಅಶ್ವಿನಿ ನಕ್ಷತ್ರ, ಭರಣಿ, ಕೃತಿಕ ಈ 3 ನಕ್ಷತ್ರಗಳಲ್ಲಿ 9 ಪಾದಗಳಲ್ಲಿರ್ತಕ್ಕಂತಹ ಅವರು ಮೇಷರಾಶಿಯವರಾಗಿದ್ದು ಸ್ವಲ್ಪ ಹಠ ಮಂಡಿತನ ಜಾಸ್ತಿ ಇರುತ್ತೆ. ಹೇಳಿದ ಮಾತು ಕೇಳಲ್ಲ. ಎಲ್ಲ 30 ವರ್ಷ ದಾಟಿದ ಮೇಲೆ ಮದುವೆ ಆಗೋಣ ಅನ್ನುವಂತಹ ಸ್ಥಿತಿ ಇರುತ್ತೆ. ಹಾಗೆ ಯಾರು ಶೀಘ್ರವಾಗಿ ಮದುವೆ ಆಗ್ತಾರೆ 25ರ ಒಳಗಡೆ ಅಂತ ಅವ್ರಿಗೆ ಶ್ರೇಷ್ಠವಾದ ಜೀವನ ಸಿಗತ್ತೆ. ಈಗ ವಿವಾಹ ಜೀವನಕ್ಕೆ ಒಳ್ಳೆ ರೀತಿಯ ಸುಸಂದರ್ಭ ಅಂತೇಳಿ ಹೇಳ್ಬೋದು. ಏಕೆಂತಂದರೆ 13ನೇ ತಾರೀಕಿಗೆ ಕುಜಗ್ರಹ ಒಂದು ತುಲಾರಾಶಿಗೆ ಪ್ರವೇಶ ಮಾಡ್ತಾ ಇರ್ತಕ್ಕಂತಹದ್ದು. ಹಾಗಾಗಿ ಮಿತ್ರರ ಸಹಯೋಗದಿಂದ ವಿವಾಹಗಳಾಗುವಂತಹದ್ದು ನಡೆಯುತ್ತೆ. ಮತ್ತು 13ರ ನಂತರ ಒಳ್ಳೆಯ ರೀತಿಯ ಕುಟುಂಬಗಳಿಂದ ಸಂಬಂಧಗಳು ನಿಶ್ಚಯ ಆಗುತ್ತೆ, ಚೆನ್ನಾಗಿದೆ. ಇನ್ನು ದಂಪತಿಗಳಿಗೂ ಸಹ ಈ ಒಂದು ಕುಜನ ಒಂದು ಸಂಚಾರ, ದೃಷ್ಟಿ ಒಳ್ಳೆಯ ರೀತಿ ಇದೆ. ಹಾಗಾಗಿ ಸ್ನೇಹಿತರು ಕಡೆಯಿಂದ ಒಳ್ಳೆಯ ರೀತಿಯ ಒಂದು ಸೌಕರ್ಯಗಳು ಸಿಗುತ್ತೆ. ಆರೋಗ್ಯ ವಿಚಾರ ನೋಡಿದ್ರೆ ಸ್ವಲ್ಪ ಹೊಟ್ಟೆ ನೋವಿನ ಸಮಸ್ಯೆ ಬರುವಂತಹದ್ದು ಮತ್ತು ENT ರಿಲೇಟೆಡ್ ಸಮಸ್ಯೆಗಳು ಬರುವಂತಹದ್ದಿರುತ್ತೆ. 23ರ ನಂತರ ತುಂಬ ಅಂದರೆ ವಾಮಿಟ್ ಸೆನ್ಸೇಷನ್ ಆಗುವಂತಹದ್ದು, ಏನೇ ತಿಂದರೂ ಕೂಡ ಅಲರ್ಜಿ ಆಗುವಂತಹದ್ದು, ಕಾರ್ಯಕ್ರಮಗಳಿಗೆ ಹೋಗಿ ಬಂದಿರ್ತೀರ ಮತ್ತು ಬಾಡಿಯೆಲ್ಲ ಆಲಸ್ಯ ಆಗುವಂತಹದ್ದು, ಈ ರೀತಿಯ ತೊಂದರೆಗಳಿಂದ ಆರೋಗ್ಯ ಸಮಸ್ಯೆಗಳು ಕೆಡಿಸ್ಕೊಳ್ಳುವಂತಹದ್ದು, ಒಂದು ಹಾಸ್ಪಿಟ್ಲಿಗೆ ಹೋಗಿ ಬರುವಂತಹದ್ದು, ಟ್ರೀಟ್ಮೆಂಟ್ ತಗೊಳ್ಳುವಂತಹದ್ದು ಜಾಸ್ತಿ ಬರುತ್ತೆ. ಹಾಗಾಗಿ ಈ ಸಮಯದಲ್ಲಿ ವೈದ್ಯಕೀಯವಾದಂತಹ ಕ್ಷೇತ್ರಗಳಿಗೆ ಅಂದರೆ ಸ್ಥಳಗಳಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳುವಂತಹದ್ದಿರುತ್ತೆ. ಏಕೆಂತಂದರೆ ಸ್ವಲ್ಪ ಜಾಗೃತಿಯಿಂದ ಇರಬೇಕು, ಸ್ವಲ್ಪ ನೆಮ್ಮದಿಯಾಗಿ. ಈ ಒಂದು ತಿಂಗಳಲ್ಲಿ ಅಂತ್ಯ ಸಮಯದಲ್ಲಿ ಅಂದರೆ 23ನೇ ತಾರೀಕಿಗೆ ಕುಜನ ಸಂಚಾರ ಸ್ವಾತಿ ನಕ್ಷತ್ರದಲ್ಲಿ ಉಂಟಾಗೋದ್ರಿಂದ ಈ ಒಂದು ವ್ಯತ್ಯಯ ವೈಪರೀತ್ಯ ಆಗುವಂತಹದ್ದು, ತಲೆನೋವು, ತಲೆಭಾರ ಮತ್ತು ಬಾಡಿಯಲ್ಲಿ ಆಲಸ್ಯ ಆಗುವಂತಹದ್ದು ಇವೆಲ್ಲ ಕೂಡ ನಡೆಯುತ್ತೆ. ಹಾಗಾಗಿ ತುಂಬ ಜಾಗೃತಿಯಿಂದ ಇರಿ. ದುರ್ಗಾದೇವಿ ಹತ್ರ ನಿಂಬೆಹಣ್ಣಿನ ದೀಪವನ್ನು ಬೆಳಗಿಸೋದ್ರಿಂದ ಈ ಒಂದು ವೈಪರೀತ್ಯ ನಿವಾರಣೆ ಆಗುತ್ತೆ. ಇನ್ನು ಬಹುಮುಖ್ಯವಾಗಿ ನಾವು ವೃತ್ತಿ, ವ್ಯವಹಾರ, ಭಾಗ್ಯ ವಿಚಾರ ಪ್ರತಿಯೊಬ್ಬರಿಗೂ ಕೂಡ
ವೃತ್ತಿ ಸಹಜವಾಗಿ ಬೇಕೇ ಬೇಕು. ಏಕೆಂತಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ವೃತ್ತಿ ತುಂಬ ಸರ್ವಶ್ರೇಷ್ಠವಾದಂತಹ ಸ್ಥಿತಿಗೆ ಜೀವನವನ್ನು ನಡೆಸ್ಕೊಂಡು ಹೋಗುವಂತಹದ್ದು. ಕುಟುಂಬದ ಸೌಕರ್ಯ, ಬೆಳವಣಿಗೆ, ಅಭಿವೃದ್ಧಿ ಇವೆಲ್ಲವೂ ಕೂಡ ವೃತ್ತಿ ಮೇಲೆ ಆಧರಿಸಿರುತ್ತೆ. ಹಾಗಾಗಿ ವೃತ್ತಿ ವಿಚಾರ ನೋಡಿದ್ರೆ ಈ ಒಂದು ತಿಂಗಳಲ್ಲಿ ಬಹುಮುಖ್ಯವಾಗಿ ಸ್ವಲ್ಪ ಒತ್ತಡದಿಂದ ಕೂಡಿರುತ್ತೆ. ಯಾಕಪ್ಪ ಅಂತಂದರೆ ಶನಿಯ ಸ್ಥಾನ ಬರೋದರಿಂದ, ಶನಿ ವ್ಯಯಭಾಗದಲ್ಲಿ ವಕ್ರಸ್ಥಿತಿ ಇರೋದ್ರಿಂದ, ಸೊ ನೀವು ವೃತ್ತಿ ಮಾಡ್ತಾ ಇರ್ತಕ್ಕಂತಹ ಸ್ಥಾನದಲ್ಲಿ ಯಾವುದೋ ಒಂದು ರೀತಿಯ ಹೊಡೆತ ಬೀಳುತ್ತೆ, ಒತ್ತಡ ಬೀಳುತ್ತೆ, ಚಿಂತೆ ಸಮಸ್ಯೆಗಳು ಬರುತ್ತೆ, ಎಡವಟ್ಟುಗಳು ಉಂಟಾಗುತ್ತೆ. ಈ ರೀತಿ ವೈಪರೀತ್ಯಗಳು ಸಹಜವಾಗಿ ಕಾಣಿಸುವಂತಹದ್ದಿರುತ್ತೆ. ಇನ್ನು ಭಾಗ್ಯ ವಿಚಾರ ನೋಡಿದ್ರೆ ವಿಶೇಷವಾಗಿ ನಿಮ್ಮ ಸ್ವಪ್ರಯತ್ನದಿಂದ ಭಾಗ್ಯಗಳು ಬರುತ್ತೆ. ಕೆಲವೊಂದು ಒಳ್ಳೆಯ ರೀತಿಯ ಆಪರ್ಚುನಿಟಿಗಳು ಬರುತ್ತೆ. ಈ ತಿಂಗಳಲ್ಲಿ ಕೆಲವರಿಗೆ ಹೊಸ ಹೊಸ ಪ್ರಾಜೆಕ್ಟ್ಸ್ನ ಸ್ಟಾರ್ಟ್ ಮಾಡುವಂತಹ ಯೋಗ ಪ್ರಾಪ್ತಿಗಳು ಗುರುದೃಷ್ಟಿಯಿಂದ ಆಗುವಂತಹದ್ದು ಇದೆ, ಚೆನ್ನಾಗಿದೆ. ಆ ರೀತಿ ಭಾಗ್ಯದ ಅನುಕೂಲಗಳು ನಡೆಯುತ್ತೆ. ಇನ್ನು ಕೊನೆಯದಾಗಿ ಈ ತಿಂಗಳಲ್ಲಿ ಬರುವಂತಹ ಆದಾಯಗಳು, ಆಗುವಂತಹ ಖರ್ಚುಗಳು ಯಾವ ರೀತಿ ಇರುತ್ತೆ ಅನ್ನುವಂತಹದ್ರ ಬಗ್ಗೆ ನಾವು ಈಗ ನೋಡೋಣ. ನೋಡಿ, ಮುಖ್ಯವಾಗಿ ಆದಾಯ ಜಾಸ್ತಿ ಇರಬೇಕು, ಖರ್ಚು ಕಡಿಮೆ ಇರಬೇಕು ಅನ್ನುವಂತಹದ್ದು ಭಾಳಷ್ಟು ಜನರ ಅಭಿಪ್ರಾಯ ಇರುತ್ತೆ. ಆದರೆ ನಮಗೆ ಆ ಒಂದು ಗ್ರಹಗಳ ಸ್ಥಾನ ಹೆಂಗಿದೆ ಏನು ಅನ್ನೋದ್ರ ಮೇಲೆ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನೋಡಿ, ಆದಾಯಗಳ ವಿಚಾರವಾಗಿ ರಾಹು ಮತ್ತು ಕೇತುವಿನ ಎಫೆಕ್ಟ್ ಜಾಸ್ತಿ ಇರುತ್ತೆ. ಮತ್ತು ಇಲ್ಲಿ ಗುರುವಿನ ನಕ್ಷತ್ರದಲ್ಲಿ ರಾಹುವಿನ ಪ್ರಭಾವ ಶಾಂಡಾಲ ಯೋಗ ಉಂಟಾಗುತ್ತೆ. ಹಾಗಾಗಿ ಯಾವುದೋ ಒಂದು ಆದಾಯ ಬರಬೇಕಿತ್ತು, ದೊಡ್ಡದಾದ ಮೊತ್ತದಲ್ಲಿ ಆದಾಯಗಳು ಗಳಿಸಬೇಕು, ಇನ್ಕಮ್ ಸೋರ್ಸ್ ಜಾಸ್ತಿ ಬರಬೇಕು, ಇನ್ಪುಟ್ಸ್ ಎಲ್ಲ ಜಾಸ್ತಿ ಮಾಡ್ಕೋಬೇಕು ಅಂತ ಪ್ರಯತ್ನಗಳನ್ನ ಸುತ್ತಾಟ ತಿರುಗಾಟದಿಂದ ಮಾಡ್ತೀರಾ. ಅವೆಲ್ಲವೂ ಕೂಡ ಸ್ವಲ್ಪ ತೊಂದರೆಗೆ ಉಂಟಾಗುವಂತಹ ಸ್ಥಿತಿ ಬರುತ್ತೆ. ಹಾಗಾಗಿ ನೀವು ಬಹುಮುಖ್ಯವಾಗಿ ಇಲ್ಲಿ ಗುರುದೇವರು ದತ್ತಾತ್ರೇಯ ಸ್ವಾಮಿ ದರ್ಶನ ಮಾಡಿ ನಿಮ್ಗೆ ಬರುವಂತಹ ಆದಾಯಗಳು ಒಳಿತಾಗಿ ಬರುವಂತಹದ್ದಾಗತ್ತೆ. ಇನ್ನು ಖರ್ಚಿನ ವಿಚಾರ, ಕೆಲವೊಂದು ಕಮಿಟ್ಮೆಂಟ್ಸು, ಸಾಲ ಮಾಡಿರುವಂತಹದ್ದು, ಸಾಲ ತೀರಿಸುವಂತಹದ್ದು, ಬ್ಯಾಂಕ್ ಸಾಲಗಳನ್ನ ಕಮಿಟ್ಮೆಂಟ್ಗಳನ್ನ ತೀರಿಸುವಂತಹದ್ದು, ಇವೆಲ್ಲವೂ ಕೂಡ ಉತ್ತಮ ಸ್ಥಿತಿಯಲ್ಲಿ ಒಂದು ನಡೆಯುತ್ತೆ. ಈ ವಿಚಾರದಲ್ಲಿ ಸೊ ಯಾವುದೇ ರೀತಿ ವೈಪರೀತ್ಯ ಇರಲ್ಲ. ಬರುವ ಆದಾಯ ಹೆಚ್ಚು ಪ್ರಮಾಣದಲ್ಲಿದ್ದರೂ ಕೂಡ ಖರ್ಚುಗಳು ಅರ್ಧದಷ್ಟಿರುತ್ತೆ. ಹಾಗಾಗಿ ಸ್ವಲ್ಪ ಉಳಿತಾಯದ ಪ್ರಭಾವ ಚೆನ್ನಾಗಿದೆ, ಉಳಿಸುವಂತಹದ್ದು, ಕೆಲವೊಂದು ಪ್ರಾಜೆಕ್ಟ್ಸ್ಗೆ ಬಳಸುವಂತಹದ್ದು ಕೂಡ ಅನುಕೂಲ ಆಗುತ್ತೆ. ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಬಹುಮುಖ್ಯವಾಗಿ ಈ ತಿಂಗಳಲ್ಲಿ 9 ಗ್ರಹಗಳಲ್ಲಿ ಒಂದು 4 ಗ್ರಹಗಳ ಪ್ರಭಾವ ವೈಪರೀತ್ಯ ಬಿಟ್ಟರೆ ಬೇರೆ ಎಲ್ಲ ಗ್ರಹಗಳು ಉತ್ತಮವಾದಂಥ ಫಲ ಸಿಗುತ್ತೆ, ತೊಂದರೆ ಇಲ್ಲ. ನಿಮಗೆಲ್ರಿಗೂ ಕೂಡ ನಿಮ್ಮ ಇಷ್ಟ ದೇವರ ಅನುಗ್ರಹ ಸದಾಕಾಲ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.